ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಅಂಶ ಮಾತಾಡ್ತಿರೋದು. ನಾನು ನಿಮ್ಮ ಪ್ರೀತಿಯ ರಾಮನಗರದ ಹುಡುಗಿ. ದಯವಿಟ್ಟು ಎಲ್ಲರಿಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತೇನಪ್ಪ ಇಷ್ಟು ಬೇಗ ರೆಡಿ ಆಗಿದ್ದಾರೆ ಅಂದ್ಕೊಂಡು ಟೈಮ್ ಬಂದು ಎಕ್ಸಾಕ್ಟ್ 5:40 ಆಗಿದೆ. ಒಂದು 5 ನಿಮಿಷ ಫಾಸ್ಟ್ ಇದೆ. ನಮ್ಮ ಗಡಿಯಾರ ತೋರಿಸ್ತೀನಿ ನೋಡಿ. ನಾನಿವತ್ತು ಹೋದರೆ ಇನ್ನೊಂದು 6 ದಿನ ಬರಲ್ಲ. ಯಾಕೆಂದರೆ ಬ್ಯೂಟಿಷಿಯನ್ ಕೋರ್ಸ್ ಕಲಿಯೋಕೆ ಹೋಗ್ತಾಯಿದ್ದೀನಿ. ಒಂದು 6 days ಇರಲ್ಲ. ಆ್ಯಕ್ಚುಲಿ ಫಸ್ಟೇ ಮಾಡ್ಕೊಂಡಿದ್ದೆ ನಾನು ಕೋರ್ಸು, ಮತ್ತು ಅದನ್ನು ರಿವೈಂಡ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಆಗಿತ್ತಲ್ಲ, ಸೊ ಅದರಿಂದ ಹಿಂದಾಗಿ ಇವತ್ತಿಂದ ಹೊಸ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಅಲ್ಲೋದ್ರೂ ಕೂಡ ಡೈಲಿ ಬ್ಲಾಗ್ ಬರ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಸ್ಟಾರ್ಟ್ ಮಾಡಿದ್ಮೇಲೆ ನಿಲ್ಲಿಸಲ್ಲ. ಇನ್ನು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಇದು ಬಂದು ಇವತ್ತಿನ ಲುಕ್. ವೈನ್ ಕಲರ್ ಟಾಪ್ಗೆ ವೈಟ್ ಲೆಗಿನ್ಸ್ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ಈ ಥರ ರೆಡಿಯಾಗಿದ್ದೀನಿ. ಬಟ್ಟೆ ಎಲ್ಲ ಆಲ್ರೆಡಿ ಪ್ಯಾಕ್ ಆಗಿದೆ. ಲಗೇಜು 6 ದಿನಕ್ಕಾಗಷ್ಟು. ಸೊ ಇದನ್ನು ತಗೊಂಡು 6 ಗಂಟೆಗೆ ಬಸ್ಸಿದೆ ನಮ್ಮೂರಿಂದ. 6 ಗಂಟೆಗೆ ಹೊರಡ್ಬೇಕು ಗೈಸ್. ಫೈನಲಿ ಹೊರಡ್ತಾ ಇದ್ದೀನಿ. ಟೈಮ್ ಬಂದು 5:40 ಆಗ್ತಾಯಿದೆ. 5:53 ಆಗಿದೆ ಕರೆಕ್ಟಾಗಿ. ಇವಾಗ ಪರ್ಫೆಕ್ಟಾಗಿ 5:53. ಸೊ ಇವಾಗ ನಮ್ಮಮ್ಮ ಆಲ್ರೆಡಿ ಅಲ್ಲಿ ನಿಂತವ್ರೆ ಹೊಂಗೆ ಮರದ ಹತ್ರ. ಇವಳು ಬೇರೆ ಫೀಲ್ ಮಾಡ್ಕೊಂಡು ನೋಡಿ. ಸ್ವೀಟಿ ಬಾಯ ಬಂಗಾರಿ, ಐ ಲವ್ ಯು ಮುದ್ದು ಬಂಗಾರಿ. ಒಬ್ಳೆ ಮಾಡ್ಕೋಬೇಕು ಇವತ್ತಿಂದ. ಇವಳನ್ನ ಮಾತ್ರ ಮಿಸ್ ಮಾಡ್ಕೋತೀನಿ ಗೈಸ್ ಸಿಕ್ಕಾಬಿಟ್ಟೆ. ಅದು ಒಯ್ತಿರೋದು 5 ದಿನ ಆದರೂ ಬೇಜಾರಾಯ್ತೈತೆ ಬಿಟ್ಬಿಟ್ಟು ಹೋಗೋಕ್ಕೆ. ಸೊ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ. ಬಸ್ಗೆ ಹೋಗ್ಬಿಟ್ಟು ಮನೆಗೆ ಇವತ್ತು ವಾರದವರೆಗೂ ಬಾಯಿ ಹೇಳ್ತೀನಿ ನಮ್ಮ ಮನೆಗೆ. ಆ್ಯಂಡ್ ಬನ್ನಿ ಗೈಸ್, ವೀಡಿಯೋನ ಬಸ್ಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬ್ಯಾಗ್ ರೆಡಿ ಇದೆ. ಅಂತೂ ಇಂತೂ ಊರು ಬಿಟ್ಟೆ. ಓಕೆ, ನಮ್ಮ ಮನೆ ಬಾಯ್ ಮಾಡಿಕೊಂಡು ಒಂದು ವಾರದವರೆಗೂ ಹೋಗ್ಬಿಟ್ಟು ಬರೋಣ ಬನ್ನಿ. ನಾನು ಸ್ವೀಟಿ ನೋಡಿ, ನಾನು ಹೇಳಿದ್ನಲ್ಲ ಇಲ್ಲೇ ಓಡಾಡ್ತಾವಳವಳು. ಸ್ವೀಟಿ, ಏಯ್ ರೋಡ್ಗೆ ಏನಕ್ಕೆ ಬಂದಿದ್ಯಾ ನೀನು? ಕಳ್ಸಕ್ಕೆ ಬಂದಿದ್ಯಾ ಬಸ್ಗೆ ಅಕ್ಕನ? ಸೊ ನನ್ನ ಹತ್ಸಕ್ಕೆ ಬಂದವಳೆ ಬಸ್ನ. ಸೊ ಹೊರಡೋಣ ಬನ್ನಿ ಗಾಯ್ಸ್. ಬಸ್ ಇನ್ನೂ ಬಂದಿಲ್ಲ. ರೋಡ್ ನೋಡಿ ಫುಲ್ ಖಾಲಿ ಹೊಳಿತಾ ಇದೆ. ಸೊ ಬನ್ನಿ ಬಸ್ಸಲ್ಲಿ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಗೈಸ್, ಇದು ಬಂದು ನಮ್ಮ ಊರಿಂದ ರಾಮನಗರಕ್ಕೆ ತಗೊಂಡಿರೋ ಟಿಕೆಟು. ಸೊ ಇದು ನಮ್ಮ ಬಸ್ಸಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು. ಮಾರ್ನಿಂಗ್ ಇನ್ನೂ ಕತ್ಲೇ ಇತ್ತು. ಆ ಟೈಮಲ್ಲೇ ಹೊರಟಿರೋದು 6 ಗಂಟೆ ಬಸ್ಸಿಗೆ. ನೋಡಿ ಎಷ್ಟು ಜನ ಇದ್ದಾರೆ ಗೈಸ್. ಇದು ಬಂದ್ಬಿಟ್ಟು ರಾಮನಗರ ಟು ಮಾಗಡಿಗೆ ಟಿಕೆಟ್ ತೊಗೊಂಡಿರೋದು ನಾನು. ಇದು ಬಂದ್ಬಿಟ್ಟು ಮಾಗಡಿಯಿಂದ ಕುಣಿಗಲ್ಗೆ ಟಿಕೆಟ್ ತೊಗೊಂಡಿರೋದು. ಅದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಾನು ಗೈಸ್. ಫೈನಲಿ ನಾನು ಬಂದೆ. ಇಲ್ಲೇ ಇರೋದು, ಇದೇ ರೂಮಲ್ಲಿರೋದು ನಾನೇನಕ್ಕೆ ಬಂದಿದ್ದೀನಿ ಅಂತೆಲ್ಲ. ನಾನು ಬಂದಿರೋದು ಬಂದು ಕುಣಿಗಲ್ಗೆ ಬ್ಯೂಟಿಷಿಯನ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ. ಒಂದು 7 days ಕೋರ್ಸು. 6 days ಆರ್ 7 days ಇರ್ಬೋದು. ಸೊ ಇದೇ ರೂಮಲ್ಲಿರೋದು ನಾನು ಮತ್ತು ಇನ್ನೊಬ್ಬರು ಇದ್ದೀವಿ. ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಇವತ್ತಿಂದ ಕರೆಕ್ಟಾಗಿ 5 to 6 days ಇಲ್ಲಿರ್ತೀನಿ ನಾನು. ಎಲ್ಲ ಕಲ್ತ್ಕೊಂಡು ವಿತ್ ಸರ್ಟಿಫಿಕೇಟ್ ತಗೊಂಡು ಮತ್ತೆ ಹೋಗೋದು ಅಷ್ಟೇ ಮನೆಗೆ. ಇದೇ ರೂಮ್ ಗೈಸ್ ಇರೋದು ನಾನು. ರೂಮ್ ನೋಡಿ ಈ ಥರ ಇದೆ. ಔಟ್ ಸೈಡಲ್ಲ, ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ. ಈ ಥರ ಇದೆ, ಫುಲ್ ತೋಟ ಥರ. ರೂಮ್ ಬಂದು ಇದೇನೆ. ಇವಾಗ ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋಗಬೇಕು. ಸಿಂಪಲ್ಲಾಗಿದೆ ರೂಮು. 2 ರೂಮ್ ಐತೆ. ಗೈಸ್, ಇವಾಗ ಬಂದು ಟಿಫನ್ ಮಾಡ್ತಾಯಿದ್ದೀವಿ ರೂಮಲ್ಲಿ. ಟಿಫನ್ ಮಾಡಿಕೊಂಡು ಕ್ಲಾಸ್ಗೆ ಹೋಗಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವತ್ತು ಫಸ್ಟ್ ಡೇ. ಸೊ ನೋಡೋಣ. ನಮ್ಮದು ಚಿತ್ರಾನ್ನ, ಅವ್ರದ್ದು ದೋಸೆ. ಅದಕ್ಕೆ ನೆಂಚ್ಕೊಳಕ್ಕೆ ಬಜ್ಜಿ ತಿಂತಾಯಿದ್ದೀವಿ ರೂಮಲ್ಲಿ. ಇದೇ ರೂಮು ಗೈಸ್. ಇವಾಗ ಬಂದು ಟೈಮ್ 2:30. ಇವಾಗ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ನಾನು ಮತ್ತು ನಮ್ಮ ಫ್ರೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ ಕ್ಲಾಸ್ಗೆ. ಇಲ್ಲೇನೆ ಇದೇ ರೂಮಲ್ಲಿ ಉಳ್ಕೊಂಡಿದ್ದೆ. ಹಿಂದೆ ಬಂದು ಕ್ಲಾಸ್ ನಡೀತಿದೆ. ಸೊ ಹೋಗ್ಬಿಟ್ಟು ಇವತ್ತು ಎಷ್ಟು ಗಂಟೆವರೆಗೂ ಕ್ಲಾಸ್ ತಗೋತಾರೋ ಗೊತ್ತಿಲ್ಲ. ಅದು ಕ್ಲಾಸ್ ಮುಗಿದ್ಮೇಲೆ ಬಂದು ವಿಡಿಯೋ ಮಾಡ್ತೀನಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ರಪ್ಪ, ಲೈಕ್ ಮಾಡ್ರಪ್ಪ, ಶೇರ್ ಮಾಡ್ರಪ್ಪ, ಮೇಯ್ನ್ ಫುಲ್ ವಿಡಿಯೋ ನೋಡ್ರಪ್ಪ. ಬಾಯ್ ಗೈಸ್. ಇವತ್ತಿನ ಲೆಸನ್ ಬಂದು ನಮ್ಮ ಅಕಾಡೆಮಿಲಿ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಆರ್ಟಿಸ್ಟಿಕ್ ಕೋರ್ಸ್ ನಂಬರ್ 1 ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತಿನ ಕ್ಲಾಸ್ ನಾನು ಕಲಿಯೋಕೆ ಬಂದಿರೋದು ಗೈಸ್. ನಾವು ಕ್ಲಾಸ್ ಮುಗಿಸ್ಕೊಂಡು ಈಚೆ ಬರೋಣ ಅಂತೇಳಿ ಬಂದ್ವಿ. ನಾವು ಮತ್ತು ಇವರು ಮಾಡ್ತಾವ್ರು ನೋಡಿ. ಇಬ್ಬರೇ ರೂಮಲ್ಲಿ ಸ್ಟೇ ಆಗಿರೋದು. ಸೊ ಇಲ್ಲಿ ಚಂದ್ರಮಾಮ ನೋಡಿ ಹೆಂಗೆ ಕಾಣಿಸ್ತಾವನೆ. ನನಗೆ ಶಾಕ್ ಆಯಿತು ನೋಡ್ಬಿಟ್ಟು. ಅವರೇ ತೋರಿಸಿದ್ರು. ರೆಡ್ ಕಾಣಿಸ್ತಾವನೆ ನೋಡಿ. ಇವತ್ತು ಗ್ರಹಣ ಇದೆಯಾ ಅಂತಲ್ಲ, ಅದಕ್ಕೆ ಫುಲ್ ರೆಡ್ ಆಯಿತು. ಬಟ್ ವಿಡಿಯೋದಲ್ಲಿ ಎಲ್ಲೋ ಕಾಣಿಸ್ತೈತೆ ಸ್ವಲ್ಪ. ಅಲ್ಲಿ
ಫುಲ್ ಝೂಮ್ ಬರ್ತಾನೆ ಇಲ್ಲ. ಇಲ್ಲಿ 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 ಈಗ ಬಂತು ನೋಡಿ, ರೆಡ್ ಆಗ್ಬಿಡೈತೆ ಪೂರ್ತಿ. ರೆಡ್ ಬರುತ್ತೆ. ಸೊ ಇವತ್ತು ಗ್ರಹಣ ಫುಲ್ ಪವರ್ಫುಲ್ ಆಗಿ ಐತೆ ಅನ್ಕೋಬಹುದು. ನೋಡಿ ಇವ್ರು ಫೋನಲ್ಲಿ ಬಿಸಿ ಆಗ್ಬಿಟ್ಟವ್ರೆ, ಏನ್ ತಿನ್ನೋದು ಗೊತ್ತಾಯ್ತಾ ಇಲ್ಲ. ನೋಡೋಣ ಬನ್ನಿ ಏನ್ ತಿಂತೀವೋ ಏನು ಇಲ್ಲ ಅಂತ. ಗೈಸ್ ನೋಡಿ ಇವಾಗ ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ಫಲೂದಾ ಮಾಡ್ತಿದ್ರು, ಅವ್ರಲ್ಲಿ ಕುಲ್ಫಿ ತಗೊಂಡು ಇವಾಗ ಊಟ ತಿನ್ನಕ್ಕೆ ಅಂತ ಬಂದಿದ್ದೀವಿ. ಈಗ ಊಟ ತಿನ್ಕೊಂಡು ಇವಾಗ ತಿನ್ನಕ್ಕಾಗ್ಲಿ ಅನ್ನೋ ತಗೊಂಡು ರೂಮಲ್ಲಿ ತಿಂತೀವಿ. ಕ್ಲಾಸ್ ಮುಗೀತು ಇವತ್ತೊಂದು, ಅದು ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀವಿ, ಅದನ್ನ ನೋಡ್ಕೊಳ್ಳಿ. ಗೈಸ್ ನೋಡಿ ಊಟ ದಿನಕ್ಕೆ ಬಂದ್ವಿ ನಾನು ಮತ್ತೆ ಇವರು. ಅದು MS ದಮ್ ಬಿರಿಯಾನಿಗೆ ಕುಣಿಗಲಲ್ಲಿ. ಸೊ ಪಾರ್ಸಲ್ ತಗೊತಾ ಇದ್ದೀವಿ. ಈಗ ಪಾರ್ಸಲ್ ತಗೊಂಡು ನೋಡಬೇಕು ರೂಮ್ಗೆ. ರೂಮಲ್ಲಿ ಹೋಗಿ ತಿಂತೀವಿ, ತಿನ್ನೋಕ್ಕಾಗಲ್ಲ ಟೈಮ್ ಆಗ್ಬಿಡುತ್ತೆ ಅಂತೇಳಿ. ಸೊ ರೂಮಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಏನೇನು ತಗೋತಾ ಇರೋದು? ಮೊಟ್ಟೆ ಮಸಾಲ, ಮತ್ತೆ 2 ಪಲಾವ್ ರೈಸ್, ಕುಷ್ಕ, ಇನ್ನೊಂದು ಕಬಾಬ್. ಇಷ್ಟು ತಗೊಂಡು ಹೋಗ್ತಾ ಇದ್ದೀವಿ. ರೂಮಲ್ಲಿ ಹೋಗಿ ತಿನ್ಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಮೇಡಮ್ ಅವರು ಈ ಬುಕ್ಕು, ಪೆನ್ನು, ಪೆನ್ಸಿಲು, ಇರೇಸರ್ ಎಲ್ಲ ತಗೋತಾವ್ರೆ ಫೋನ್ ಪೇ ಮಾಡಿಬಿಟ್ಟು. ಅದು ಸ್ಟಿಂಗ್ ಕೊಡ್ಸವ್ರೆ. ನಾನ್ ವೆಜ್ ಅವ್ರದೇನೆ ಪಾರ್ಟಿ. ಅಂಕಲ್ ಅಂಗಡಿಲಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಬಂದು ತಗೊಳ್ಳಿ. ಕುಣಿಗಲಲ್ಲಿ RMC ಹತ್ರ ಇದೆ ಅಂಗಡಿ. ಇವಾಗ ತಗೊಂಡು ರೂಮ್ಗೆ ಹೊರಡೋದಷ್ಟೇ ಗೈಸ್. ಊಟ ಬಂದು ತಗೊಂಡಿದ್ದೀವಿ ಪಾರ್ಸಲು, ಮನೆಗೆ ಹೋಗಿ ಅಲ್ಲೇ ಹೋಗಿ ತಿನ್ನೋದಷ್ಟೇ. ಬನ್ನಿ ಹೊರಡೋಣ. ಆಯ್ತಾ ಮೇಡಮ್ ಅವರೇ? ಬಾಯ್ ಮಾಡ್ರಿ. ಬಾಯ್ ಬಾಯ್, ಸಿಗ್ತೀನಿ ಗೈಸ್. ಫೈನಲಿ ರೂಮ್ ಬಂದ್ವಿ. ಚಿಕನ್ ಬಿರಿಯಾನಿ, ರೈಸು ಮತ್ತೆ ಮೊಟ್ಟೆ ಮಸಾಲ, ಕಬಾಬು ಎಲ್ಲ ತಿಂತಿದ್ದೀವಿ. ಅದ್ರ ಜೊತೆ ನಮ್ಮ ಫೇವ್ರೇಟ್ ಸ್ಟಿಂಗ್ ಎನರ್ಜಿ ತಗೊಳಕ್ಕೆ ಅಂತೇಳಿ ಮೇಡಮ್ ಅವರು ತಿಂತವ್ರೆ ನೋಡಿ. ಇವಾಗ ನಾನು ಬಂದು ಬ್ಯಾಟಿಂಗ್ ಮಾಡಬೇಕು, ಎಲ್ಲ ಇಟ್ಕೊಂಡು ಕೂತಿದ್ದೀವಿ. ಇವಾಗ ಪಾರ್ಟಿ ಮಾಡ್ತಾ ಇದ್ದೀವಿ ಗೈಸ್, ರೂಮ್ ಮಾಡ್ಕೊಂಡಿರೋದಕ್ಕೂ ಅದಕ್ಕೂ. ಮೇಡಮ್ ಅವರು ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಾರೆ. ಫಸ್ಟ್ ತಿನ್ನಿ ಅಂದ್ರು ಕೇಳ್ತಲ್ಲ, ಸ್ವಲ್ಪ ಹೇಳಿ ನೀವಾದ್ರು. ಇವಾಗ ತಿನ್ಬೇಕು ಗೈಸ್. ತಿನ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಇವತ್ತೇನಿಲ್ಲ ಇಷ್ಟೇ, ಆಮೇಲೆ ಹೆಂಗೆ ಟೈಮ್ ಪಾಸ್ ಮಾಡ್ತೀವಿ ಅನ್ನೋದು ವಿಡಿಯೋ ಮಾಡ್ತೀವಿ ಅಷ್ಟೇ.